ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಮ್ಮ ಬಿಗ್ ಬಾಸ್ ಚೈತ್ರಕ್ಕ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ಚೈತ್ರಕ್ಕ ಇವಾಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಶುಕ್ರವಾರ ನಮ್ಮ ಚೈತ್ರಕ್ಕನ ಮದುವೆ ಕೂಡ ತುಂಬಾನೇ ಅದ್ದೂರಿಯಾಗಿ ಅಂತಾನೆ ಹೇಳ್ಬೋದು. ಏನು ನಮ್ಮ ಕುಂದಾಪುರದ ಬ್ರಾಹ್ಮಿ ದುರ್ಗಪರಮೇಶ್ವರಿ ದೇವಸ್ಥಾನದಲ್ಲಿ ತುಂಬಾನೇ ಸುಂದರವಾಗಿ ಮದುವೆ ಆಗಿರೋಂಥದ್ದು. ತುಂಬಾನೇ ಲಕ್ಷಣವಾಗಿ ಕಾಣಿಸ್ಕೋತಾ ಇದ್ರು ನಮ್ಮ ಚೈತ್ರಕ್ಕ ಅಂತಾನೆ ಹೇಳ್ಬೋದು. ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ಲ ಕಡೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ನೋಡಿದ್ರು ನಮ್ಮ ಚೈತ್ರಕ್ಕಂದೇ ವಿಡಿಯೋ, ನಮ್ಮ ಇದು ಇನ್ಸ್ಟಾಗ್ರಾಮ್ ನೋಡಿದ್ರು ಚೈತ್ರಕ್ಕಂದೇ ವಿಡಿಯೋ, ಫೇಸ್ಬುಕ್ ನೋಡಿದ್ರು ನಮ್ಮ ಚೈತ್ರಕ್ಕಂದೇ ಮದುವೆದೇ ವಿಡಿಯೋನು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಬೋದು. ತುಂಬಾನೇ ಮುದ್ದಾಗಿದೆ ಜೋಡಿ ಅಂತ ಹೇಳ್ತೀನಿ. ನಿಮಗೆಲ್ಲ ಏನನ್ನಿಸ್ತು ಈ ವಿಡಿಯೋ ನೋಡಿದ್ರ? ಚೈತ್ರಕಾರ ಮದುವೆಯ ಒಂದು ಕ್ಷಣಗಳನ್ನ ಸೆರೆ ಹಿಡಿದಿರುವಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾನು ಕೂಡ ಮಾತನಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಇವತ್ತು ಮದುವೆ ಇದೆ, ಶುಕ್ರವಾರದ ಒಂದು ದಿನ ಮದುವೆ ಆಗ್ತಾ ಇದ್ದಾರೆ ನಮ್ಮ ಚೈತ್ರಕ್ಕ ಅಂತಾನೂ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಸಾಕಷ್ಟು ಜನ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಯಾರೆಲ್ಲ ಈ ಒಂದು ಮದುವೆಯ ಕ್ಷಣಗಳನ್ನ, ಚೈತ್ರಕ್ಕನ ಮದುವೆ ಕ್ಷಣಗಳು ನೋಡಿದ್ರಿ, ಜೋಡಿ ಹೇಗಿದೆ ಅಂತೇಳಿ ಮತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಚೈತ್ರಕ್ಕ ಮೆಹಂದಿ ಶಾಸ್ತ್ರನ ಮುಗಿಸಿದ್ರು, ಹಾಗೆ ಅರಿಶಿನ ಶಾಸ್ತ್ರನ ಮುಗಿಸಿದ್ರು. ಹೀಗೆ ಮದುವೆನೂ ಕೂಡ ಮುಗ್ದೇ ಹೋಯ್ತು ನಮ್ಮ ಚೈತ್ರಕ್ಕ ಅವ್ರದ್ದು. 11 ಗಂಟೆಗೆ ಅವರ ಒಂದು ತಾಳಿ ಕಟ್ಟಿಸುವಂತಹ ಸಮಯದಲ್ಲಿ ಅವರು ಕಣ್ಣೀರು ಕೂಡ ಹಾಕ್ತಾ ಇದ್ರು. ಹಾಗೆ ಎಸ್ಪೆಷಲಿ ನನಗೆ ಬಹಳಷ್ಟು ಖುಷಿ ಆಗಿದೆ ಅಂದರೆ, ರಜತ್ ಅವರು ಚೈತ್ರಕ್ಕ ಅವರ ಮದುವೆಗೆ ಹೋಗಿ ತನ್ನ ತಂಗಿಯ ಮದುವೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದರಲ್ಲಿ ತುಂಬಾ ಖುಷಿಯಿಂದ ಏನು ಪಾಲ್ಗೊಂಡಿದ್ರು ಮದುವೆಯಲ್ಲಿ. ಒಂದು ಅಣ್ಣ ತಂಗಿಯ ಒಂದು ಮದುವೆಯ ಕ್ಷಣಗಳು, ಅಣ್ಣ ತಂಗಿ ಮದುವೆ ಮಾಡ್ತಾ ಇದ್ದಾರೇನೋ ಅನ್ನೋ ಒಂದು ಅಣ್ಣನ ಸ್ಥಾನದಲ್ಲಿ ಇದ್ಕೊಂಡು ಚೈತ್ರಕ್ಕಂಗೆ ಏನೋ ಮದುವೆನ ಮಾಡ್ತಾರೆ, ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿರುವಂತಹ ಕಾರ್ಯ ಕೆಲಸಗಳಿರ್ಬೋದು, ಏನು ಒಂದು ಸ್ವಂತ ತಂಗಿಗೆ ಹೇಗೆ ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ಒಂದು ಮದುವೆಯಲ್ಲಿ ಓಡಾಡಿಕೊಂಡು ರಜತ್ ಅವರು ಇದ್ರು. ತುಂಬಾ ಖುಷಿ ಆಯಿತು ರಜತ್ನ ನೋಡಿ. ಏನು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕು, ಸ್ವಲ್ಪ ಕಿತ್ತಾಟಗಳನ್ನ ನೋಡ್ತಾ ಇದ್ವಿ, ಮತ್ತೆ ಟಾಮ್ ಅಂಡ್ ಜೆರ್ರಿ ಥರ ಒಂದು ಕಿತ್ತಾಟದಲ್ಲಿ ಒಂದು ಕಾಮಿಡಿನ ನೋಡ್ತಾ ಇದ್ವಿ. ಆ ರೀತಿ ಇತ್ತು. ಇನ್ನು ಸೀರಿಯಸ್ ಆಗಿ ಮದುವೆಯಲ್ಲಿ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಗಂಡ ಹೆಂಡತಿ ಇಬ್ರು ಕೂಡ, ಅಂದರೆ ರಜತ್ ಮತ್ತೆ ರಜತ್ ವೈಫು ಇಬ್ರು ಕೂಡ ಓಡಾಡಿಕೊಂಡು ತಂಗಿ ಮದುವೆ ಅಂದರೆ ಚೈತ್ರಕ್ಕ ಅವರ ಮದುವೆನೂ ಕೂಡ ಮುಗಿಸಿದ್ರು. ಹಂಗೆ ಯಾರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಇನ್ವೈಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನೂ ಕೂಡ ಚೈತ್ರಕ್ಕ ಅವರು ಇನ್ವೈಟ್ ಮಾಡಿದರೆ ಅಷ್ಟು ಜಾಗಲಾಗಿದ್ರು. ಅಂದರೆ ಬಿಗ್ ಬಾಸ್ ಆಲ್ಮೋಸ್ಟ್ 17 ಕಂಟೆಸ್ಟೆಂಟ್ ಜೊತೆನೂ ಕೂಡ ಚೈತ್ರಕ್ಕ ಅಷ್ಟೇ ಕ್ಲೋಸ್ ಆಗಿದ್ರು, ಚೆನ್ನಾಗಿದ್ರು, ಎಲ್ಲರನ್ನೂ ಮಾತಾಡ್ಸೋರು. ಎಸ್ಪೆಷಲಿ ಗೋಲ್ಡ್ ಸುರೇಶ್ ಅವರು, ಹಾಗೆ ಅನುಷಾ ರೈ ಆಗಿರ್ಬೋದು, ಧನರಾಜ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಚೈತ್ರಕ್ಕ ಅವರು ಇನ್ವೈಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ರಜತ್ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ಇತ್ತು ತಂಗಿ ಮದುವೆ ಮಾಡೋ ರೀತಿ ಮಾಡಿದರು. ಮತ್ತು ಇನ್ನು ಗೋಲ್ಡ್ ಸುರೇಶ್ ಅವರು ಕೂಡ ನಮ್ಮ ಚೈತ್ರಕ್ಕ ಅವರ ಮದುವೆಗೂ ಬಂದಿದ್ರು. ಇನ್ನು ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳು ಕೊಟ್ಟಿದ್ದಾರೆ. ಹಾಗೆ ಮೋಕ್ಷಿತಾ ಅವ್ರಿಗೂ ಕೂಡ ಅವರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಬಟ್ ಮೋಕ್ಷಿತಾ ಅವರು ಕಂಟ್ರಿ ಬೇರೆ, ಅಂದರೆ ಬೇರೆ ಕಂಟ್ರಿಯಲ್ಲಿ ಇರೋದು ನಿಮ್ಗೆ ಗೊತ್ತೇ ಇದೆ. ಸೊ ಅಲ್ಲಿಗೆ ಹೋಗಿರೋದ್ರಿಂದ ಐಶ್ವರ್ಯ ಆಗಿರ್ಬೋದು, ಮೋಕ್ಷಿತಾ ಮತ್ತು ಶಿಶಿರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದು ಕೂಡ ವಿಷಯ ಕೇಳಿ ಬರ್ತಾ ಇದೆ. ಫೈನಲಿ ನಮ್ಮ ಚೈತ್ರಕ್ಕ ಅವರು ಅವರ 12 ವರ್ಷ ಲವ್ ಮಾಡಿ ಫೈನಲಿ 12 ವರ್ಷದ ನಂತರ ಈಗ ಅದೇ ಹುಡುಗನ ಕೈ ಹಿಡಿದು ಮದುವೆ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಶುಭ ಕೋರ್ತಾ ಇದ್ದೀವಿ ನಾವು. ತುಂಬಾ ಖುಷಿ ಆಗ್ತಾ ಇದೆ. ಹುಡುಗನೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅಲ್ಲೇ ಏನು ಉಡುಪಿಯಲ್ಲಿ ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಾರೆ, ಶ್ರೀಕಾಂತ್ ಅಂತ ಹೇಳಿ. ಶ್ರೀಕಾಂತ್ ಮತ್ತೆ ವೆಡ್ಸ್ ಚೈತ್ರಕ್ಕ ಅಂತಾನೆ ಹೇಳ್ಬೋದು. ಸೂಪರ್ ಜೋಡಿ, ತುಂಬಾ ಸೂಪರಾಗಿ ಕಾಣಿಸ್ಕೊತಾ ಇದ್ರು. ಮದುವೆ ವಿಡಿಯೋಸ್ ನೋಡಿದಾಗ ನಮಗೆ ನಮ್ಮ ಚೈತ್ರಕ್ಕ ಎಷ್ಟು ಲಕ್ಷಣವಾಗಿ ಕಾಣಿಸ್ಕೊತಾ ಇದ್ದಾರೆ ಸಾರಿಯಲ್ಲಿ, ಆ ಒಂದು ಮದುಮಗಳ ಒಂದು ಡ್ರೆಸ್ಸಲ್ಲಿ ತುಂಬಾ ಸೂಪರಾಗಿ ಕಾಣಿಸ್ತಾ ಇದ್ರು. ಜೋಡಿನೂ ಕೂಡ ಅಷ್ಟೇ ಮುದ್ದಾಗಿದೆ ಅಂತಾನೆ ನನಗೆ ಅನ್ನಿಸ್ತು. ಸೊ ನಿಮಗೆಲ್ಲ ಏನಿಸ್ತು ಚೈತ್ರ ಮತ್ತು ಶ್ರೀಕಾಂತ್ ಅವರ ಜೋಡಿ ಹೇಗನ್ನಿಸ್ತು ಅಂತ? ಬಿಗ್ ಬಾಸ್ ಚೈತ್ರಕ್ಕರ ಅವರ ಮದುವೆ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಆಲ್ರೆಡಿ ಮದುವೆ ಮುಗಿದಿದೆ. ಎಲ್ಲ ಸೆಲೆಬ್ರಿಟಿಗಳು ಕೂಡ, ಏನು ಬಿಗ್ ಬಾಸ್ ಸೀಸನ್ 11 ಇದ್ದಂತಹ ಎಲ್ಲ ಸೆಲೆಬ್ರಿಟಿಗಳು ಕೂಡ ಆಲ್ಮೋಸ್ಟ್ ಬಂದಿದ್ದಾರೆ. ಇನ್ನು ಯಾರೆಲ್ಲ ನೋಡಿದ್ರಿ ನಮ್ಮ ಚೈತ್ರಕ್ಕನ ಒಂದು ಮದುವೆ ಕ್ಷಣಗಳನ್ನ ನೋಡಿದ್ರಿ ವಿಡಿಯೋಸ್ನ ಅನ್ನೋದನ್ನ ಮರೀದಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಚೈತ್ರ ಅವರ ಒಂದು ಮದುವೆ ದಾಂಪತ್ಯ ಜೀವನಕ್ಕೆ ಯಾರೆಲ್ಲ ಶುಭ ಕೋರಬೇಕು ಅಂತಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್, ಬಾಯ್.